ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ಲೆಮನ್ ರೈಸು ಯಾವ ಥರ ಮಾಡೋದಂತ ಮೊದಲಿಗೆ ನಾನು ಇಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ. ಅರ್ಶಿನೂ ಕೂಡ ಹಾಕ್ಕೊಂಡಿದ್ದೀನಿ ಅನ್ನ ಮಾಡುವಾಗೇ, ಉಪ್ಪು ಕೂಡ. ಸೊ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ, ತುಂಬ ರುಚಿಯಾಗುತ್ತೆ. ಸಾಸಿವೆ ಕೂಡ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಚಟಪಟ ಅನ್ನಬೇಕು. ಸೊ ಈ ಚಟಪಟ ಅಂದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜೀರಿಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಆಪ್ಷನಲ್ ಅದು. ಕಡಲೆಬೇಳೆ ಅದು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕೂಡ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿದು ಫ್ರೈ ಆಗಬೇಕು ಸ್ವಲ್ಪ. ಸೊ ತುಂಬ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಸೊ ಕಡಲೆಕಾಯಿ ಬೀಜನೂ ನಾನು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕೆಂಪು ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ, ಗುಂಟೂರು. ಜೊತೆ ಸ್ವಲ್ಪ ಈರುಳ್ಳಿ ಕೂಡ ನಿಮ್ಗೆ ಆಪ್ಷನಲ್. ಕೆಲವು ಈರುಳ್ಳಿ ಇಷ್ಟಪಡಲ್ಲ ಅಂದರೆ ಈರುಳ್ಳಿ ಬೇಡ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಶುಂಠಿ ಹಸಿ ಶುಂಠಿನ ನಾನು ಚೆನ್ನಾಗಿ ಒಳ್ಕಳ್ಳಲ್ಲಿ ಚೆನ್ನಾಗಿ ಜಜ್ಕೊಂಡು ಹಾಕ್ಕೊಂಡು, ಜೊತೆಗೆ ಒಂದೇ 1 ಮೆಣಸಿನ್ಕಾಯಿ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚಿಕ್ಕ ಮಕ್ಳಿಗಾದರೆ, ನಾರ್ಮಲ್ ಮಕ್ಕಳಿಗಾದರೆ ನೀವು ಒಂದೇ ಸಾಕು. ದೊಡ್ಡವರು ಸ್ವಲ್ಪ ಖಾರ ಬೇಕನ್ನೋರು ಮೆಣಸಿನ್ಕಾಯಿ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ, ಕರ್ಬೇವಿನ ಸೊಪ್ಪು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೋದು. ನೋಡಿ, ತುಂಬ ಈಸಿ, ತುಂಬ ಚೆನ್ನಾಗಿ ಮಾಡ್ಬೋದು, ತುಂಬ ಬೇಗ. ಗೋಡಂಬಿ ಕೂಡ ಸ್ವಲ್ಪ ಅದರದ್ದು ಫ್ಲೇವರ್ನು ಚೆನ್ನಾಗಿದೆ. ಮಕ್ಕಳಿಗೆ ಗೋಡಂಬಿ ಅಂದರೆ ತುಂಬ ಇಷ್ಟ ಆದರೆ ಈ ಥರ ಕೊಡ್ಬೋದು. ಸೊ ಬೇಕಾದ್ರೆ ಕೆಲವರು ಬಾದಾಮಿ ಕೂಡ ಹಾಕ್ಕೋಬೋದು ನಾವು, ಆದರೆ ನಾನು ಬಾದಾಮಿ ಹಾಕಿಲ್ಲ. ಸ್ವಲ್ಪ ಉಪ್ಪು ಹಾಕಿದ್ರೇ ನಿಮ್ಗೆ ಈರುಳ್ಳಿಗೆಲ್ಲ ಚೆನ್ನಾಗಿ ಒದಗುತ್ತೆ. ಅಂದರೆ ನಿಮಗೆ ಆ ಫ್ಲೇವರ್ ಬರುತ್ತೆ. ನಿಮಗೆ ಸ್ವಲ್ಪ ಸಾಫ್ಟ್ನೆಸ್ ಕೂಡ ಆಗುತ್ತೆ, ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಆನಿಯನ್ನು. ಸೊ ಇವಾಗ ಆಲ್ಮೋಸ್ಟ್ ಇದನ್ನು ಆಗಿದೆ. ಸೊ ಬನ್ನಿ, ಇವಾಗ ಅನ್ನದ ಮೇಲೆ ನಾನು ಏನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಲಿಂಬೆಹಣ್ಣು ಜ್ಯೂಸ್ 1 ಅರ್ಧ ಹೋಳು ಹಾಕ್ಕೊಂಡ್ರೆ ಸಾಕು. ತುಂಬಾ ಹುಳಿನೂ ಇದ್ರೂ ಚೆನ್ನಾಗಿರಲ್ಲ. ಸೊ ಇದಕ್ಕೆ ನಾನು ಇವಾಗ ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ದು ಅನ್ನ ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಗಿನ್ನ ಖಾರ ಬೇಕಾದ್ರೆ 2-3 ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ, ಕೈಯಿಂದ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಕಟ್ಟೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಫೀಸ್ ಹೋಗೋರ್ಗು ತುಂಬ ಬೇಗ ಇದು ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇದೇ ಥರ ಕೊತ್ತಂಬರಿ ಸೊಪ್ಪು ಕೂಡ ಮೇಲೆ ಸ್ವಲ್ಪ ಉದುರಿಸ್ಬಿಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.